ಇನ್ನು ಎಲೆಕ್ಷನ್ ಬರ್ತಾ ಇದ್ದಂತೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಫುಲ್ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮುಲ್ಲಾ ಖಾನ್ಗೆ ಸರ್ಕಾರದ ನೌಕರರಿಗೆ ಸಂಬಳ ಕೊಡೋ ಹಣ ಇಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ, ಇಷ್ಟು ಹೇಸಿಗೆ ದರಿದ್ರ ಸರ್ಕಾರವನ್ನ ನೋಡಿಲ್ಲ ಅಂತ ಎಂದಿನಂತೆ ತಮ್ಮ ಪದಪ್ರಯೋಗವನ್ನ ಮಾಡಿ ಸರ್ಕಾರದ ವಿರುದ್ಧ ಹರಿದಾಯ್ದಿದ್ದಾರೆ. ಉತ್ತರ ಕನ್ನಡದ ಮುಂಡಗೋಡಿನಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಇದು. ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯೋದಿಲ್ಲ. ರೈತರನ್ನ ದೇಶದ್ರೋಹಿಗಳಿಗೆ ಹೋಲಿಸಿದ್ದಾರೆ ಸಂಸದ ಹೆಗಡೆ ಅವರು. ಉತ್ತರ ಕನ್ನಡದ ಮುಂಡಗೋಡಿನಲ್ಲಿ ಸಂಸದ ಹೆಗಡೆ ಅವರ ಮಾತಿದು. ರಾಜಕಾರಣಿಯಾಗಿ ನಾನು ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯುವುದಿಲ್ಲ. ಮಧ್ಯದಲ್ಲಿ ಒಂದು 2 ದಿವಸ ಭಗವಂತ ಅವಕಾಶ ಕೊಟ್ಟಿರ್ತಾನೆ, ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ನಾ ಹೇಳಿದ್ದೆ, ಹೌದು ಕಳೆದ ಚುನಾವಣೆ ನಂತರದಲ್ಲಿ, ಕಳೆದ ಚುನಾವಣೆಗೆ ನಾನು ಹೇಳಿದ್ದೆ, ಇದಕ್ಕೂ 2 ಚುನಾವಣೆ ಮುಂಚೆನೆ ಹೇಳಿದ್ದೆ, ಬ್ಯಾಡ್ರಿ ನಮ್ಗೆ ರಾಜಕಾರಣ ಬಿಟ್ಬಿಡ್ರಿ ನಮ್ಮನ್ನ ಅಂತ. ಆದ್ರೆ ಸಂಘಟನೆಯವರು ಬಿಲ್ವಲ್ರು, ಮತ್ತೆ ಹೊಳ್ಳಿ ಚುನಾವಣೆ ನಿಲ್ಲಿಸ್ತಿದ್ರು. ಕಳೆದ ಬಾರಿ ಗಟ್ಟಿಯಾಗಿ ಹೇಳ್ತಾನೆ, ನೋಡ್ರಿ ಬ್ಯಾಡ್ರಿ ಚುನಾವಣೆ ಇನ್ ಮತ್ತೆ ಹೋಗಂಗಿಲ್ಲ, ಮಂದಿ ಕೂಡ ನಾ ಏನಾದ್ರೂ ಹೋದ್ರೆ ಮತ್ತೆ ನಿಮ್ಗೆ ಬೇರೆ ಕ್ಯಾಂಡಿಡೇಟ್ ಸಿಗಂಗಿಲ್ಲ. ಇಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಈ ಗ್ಯಾರಂಟಿ ಕೊಟ್ಟುಗುಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವರು ಇದ್ರೆ ಕೇಳ್ರಿ, ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ. MLA ಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC ST ಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ. ಮೋದಿಯವರು ಅದನ್ನು ಮಾಡಿಲ್ಲ. ಹಿಂದುಳಿದವರಿಗೋಸ್ಕರ SC ST ಗಳಿಗೆ ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ, ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ. ಅಲ್ರಿ ಅಪ್ಪ, ಇಷ್ಟು ಹೆಚ್ಚಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ. ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ, ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ. ಅಲ್ರಿ, ತಮಿಳುನಾಡವ್ರಿಗೆ ಇಲ್ದೇ ಇರೋ ವೇದನೆ, ಆಂಧ್ರದವ್ರಿಗೆ ಇಲ್ದೇ ಇರೋ ವೇದನೆ, ಕೇರಳದವರಿಗೂ ಇಲ್ದೇ ಇರೋ ವೇದನೆ, ಇವ್ರಿಗೆ ಯಾಕೆ? ಅವ್ರು ಕೇಳ್ಬೇಕಿತ್ತಲ್ಲ. ಅನ್ಯಾಯ ಮಾಡಿದ್ರೆ ನೀವು BJP ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮ್ಗೆ ಅಭಿವೃದ್ಧಿ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ, ಅವ್ರಿಗೆ ಕೊಟ್ಟಿಲ್ಲ ಯಾಕೆ?